ಅನ್ನೋದು ಹಾಗೆ ಒಮ್ಮೆ ಆದ ಮೇಲೆ ಅದನ್ನು ಕಳೆದುಕೊಂಡ ಮೇಲೆ ಕೂಡ ಅದರ ಬಗ್ಗೆ ನೆನಪು ಮಾಡಿಕೊಳ್ಳುವ ಹಾಗೆ ಮಾಡುತ್ತದೆ. ಒಂದು ವೇಳೆ ನೀವು ಕೂಡ ಪ್ರೀತಿ ಮಾಡಿ ನಂತರ ಲವ್ ಬ್ರೇಕಪ್ ಮಾಡಿಕೊಂಡ ಮೇಲೆ ಈಗ ನಿಮ್ಮ ಜೀವದ ಗೆಳೆಯ ಅಥವಾ ಜೀವದ ಗೆಳತಿಯನ್ನು ಮತ್ತೆ ನೆನಪು ಮಾಡಿಕೊಳ್ಳುತ್ತಿದ್ದೀರಾ. ಪ್ರೀತಿಯಲ್ಲಿ ಒಡಕುಂಟಾಗಿ ಒಬ್ಬರಿಂದೊಬ್ಬರು ದೂರವಿದ್ದೀರಾ. ಅವರ ಜೊತೆಗೆ ಮತ್ತೆ ಸೇರಬೇಕು ಎನ್ನುವಂತಹ ಆಸೆ ಖಂಡಿತವಾಗಿ ನಿಮ್ಮಲ್ಲಿ ಬರಬಹುದು. ಒಂದು ವೇಳೆ ಅದಕ್ಕೆ ಉತ್ತರ ಹೌದು ಎಂದಾಗಿದ್ದರೆ ಖಂಡಿತವಾಗಿ ಈ ವಿಡಿಯೋ ನಿಮಗೆ ಸಾಕಷ್ಟು ಉಪಯುಕ್ತ ಆಗಲಿದೆ. ಸಾಕಷ್ಟು ಸಮಯಗಳ ನಂತರ ಬ್ರೇಕಪ್ ಮಾಡಿಕೊಂಡ ಮೇಲೆ ತಾವು ಮಾಡಿರುವಂತಹ ಕೆಲಸ ತಪ್ಪು ಎನ್ನುವುದಾಗಿ ಸಾಕಷ್ಟು ಜನರಿಗೆ ಅರಿವು ಮೂಡಿ ಬರಬಹುದಾಗಿದೆ. ಆ ಸಂದರ್ಭದಲ್ಲಿ ತಮ್ಮ ಸಂಗಾತಿಯನ್ನು ಮತ್ತೆ ಮರಳಿ ಪಡೆದುಕೊಳ್ಳಬೇಕು ಎನ್ನುವಂತಹ ಆಸೆ ಪ್ರತಿಯೊಬ್ಬ ಗಂಡು ಅಥವಾ ಹೆಣ್ಣಿನಲ್ಲಿ ಬರುತ್ತದೆ. ಆ ಸಂದರ್ಭದಲ್ಲಿ ಏನು ಮಾಡಬೇಕು ಅನ್ನೋದು ಸಾಕಷ್ಟು ಜನರಿಗೆ ತಿಳಿದಿರುವುದಿಲ್ಲ. ಯಾಕೆಂದ್ರೆ ದುಡುಕಿನಿಂದಾಗಿ ತೆಗೆದುಕೊಂಡಿರುವಂತಹ ಮತ್ತೆ ಸರಿಪಡಿಸಿಕೊಳ್ಳುವಂತಹ ಅವಕಾಶ ಸಿಕ್ಕರೆ ಖಂಡಿತವಾಗಿ ಪ್ರತಿಯೊಬ್ಬರೂ ಕೂಡ ಅದಕ್ಕೆ ಒಪ್ಪಿಕೊಳ್ಳುತ್ತಾರೆ. ಹೊಸ ರಿಲೇಶನ್ಶಿಪ್ ಶುರು ಮಾಡಿದ ನಂತರ ಕೂಡ ಮಾಜಿ ಪ್ರಿಯಕರ ಅಥವಾ ಪ್ರಿಯತಮೆಯ ನೆನಪು ಮತ್ತೆ ಕಾಡುತ್ತದೆ. ಸಂಗಾತಿಯೊಂದಿಗೆ ಜಗಳವಾದಾಗ ನಿಮ್ಮ ಮಾಜಿ ಗೆಳೆಯ ಅಥವಾ ಗೆಳತಿ ಹಿಂತಿರುಗಬೇಕೆಂದು ಅನಿಸುತ್ತದೆ. ಮೊದಲ ಸಲ ಯಾವುದೋ ಹುಡುಗ ಅಥವಾ ಹುಡುಗಿ ನೋಡಿದಾಗ ಮೂಡುವಂತಹ ಪ್ರೀತಿ ಕೆಲವೊಂದು ಸಲ ಸುಖಾಂತ್ಯವಾಗಬಹುದು. ಇನ್ನು ಕೆಲವು ಪ್ರೇಮ ಕಥೆಗಳು ದುಃಖದಿಂದ ಕೂಡಿರಬಹುದು. ಹಿಂದಿನ ಪ್ರೇಮಿಯ ಬಗ್ಗೆ ಮುಂದೆ ತನ್ನ ಹೊಸ ಪ್ರೇಮಿ ಅಥವಾ ಜೀವನ ಸಂಗಾತಿಗೆ ಹೇಳುವುದು ತುಂಬಾ ಕಠಿಣ ಕೆಲಸವಾಗಿರುವುದು. ಹೆಚ್ಚಿನ ಜನರಿಗೆ ತಮ್ಮ ಮಾಜಿ ಪ್ರೇಮಿ ಬಗ್ಗೆ ಹಾಲಿ ಪ್ರೇಮಿಯೊಂದಿಗೆ ಹೇಳಿಕೊಳ್ಳಲು ಇಷ್ಟವಾಗುವುದಿಲ್ಲ. ಆದರೆ ಸಂಬಂಧದಲ್ಲಿ ಸಂವಹನ ಹಾಗೂ ಸ್ಪಷ್ಟತೆಯು ಪ್ರಮುಖ ಅಂಗವಾಗಿರುವುದು ಎಂದು ತಜ್ಞರು ಕೂಡ ಹೇಳುವರು. ಸಂವಹನ ಸರಿಯಾಗಿ ಇಲ್ಲದೆ ಇರುವಂತಹ ಸಂಬಂಧವು ಹೆಚ್ಚು ಕಾಲ ಬಾಳುವುದಿಲ್ಲ. ಹೀಗಾಗಿ ಸಂವಹನ ಎನ್ನುವುದು ಅತಿ ಅಗತ್ಯ. ಆದರೆ ಯಾರೂ ಕೂಡ ತನ್ನ ಮಾಜಿ ಪ್ರೇಮಿ ಬಗ್ಗೆ ಸಂಗಾತಿಯೊಂದಿಗೆ ಹೇಳಿಕೊಳ್ಳಲು ಬಯಸಲ್ಲ. ಆದರೆ ಮುಂದೊಂದು ದಿನ ಇದು ಅವರಿಗೆ ತಿಳಿದರೆ ಆಗ ಕೆಲವು ಸಮಸ್ಯೆಗಳು ಎದುರಾಗಬಹುದು. ಇದಕ್ಕಿಂತ ಮೊದಲು ಮಾಜಿ ಪ್ರೇಮಿ ಬಗ್ಗೆ ಕೇಳಿಕೊಳ್ಳುವುದು ತುಂಬಾ ಸೂಕ್ತ. ಸಂಬಂಧದಲ್ಲಿ ಗೊಂದಲಗಳು ನಿರ್ಮಾಣವಾಗುವ ಮೊದಲು ನಾವಾಗಿಯೇ ಅದನ್ನು ಬಗೆಹರಿಸಿಕೊಂಡರೆ ತುಂಬಾ ಒಳ್ಳೆಯದು. ನೀವು ಯಾರೊಂದಿಗಾದರೂ ಪ್ರೀತಿಯ ಬಂಧದಲ್ಲಿ ಬಿದ್ದಾಗ ನೀವು ಹೆಚ್ಚು ಸಂತೋಷವಾಗಿರುತ್ತೀರಿ. ಅದೇ ಸಂಬಂಧ ಮುರಿದು ಬಿದ್ದಾಗ ದುಪ್ಪಟ್ಟು ನೋವಾಗುತ್ತದೆ. ಬ್ರೇಕಪ್ನ ನೋವು ನೀವೇ ಅನುಭವಿಸುವವರೆಗೂ ಅದು ಅರ್ಥವಾಗುವುದಿಲ್ಲ. ಇಬ್ಬರೂ ಒಟ್ಟಿಗೆ ಕಳೆದ ಕ್ಷಣಗಳನ್ನು ಮರೆಯುವುದು ಬಹಳ ಕಷ್ಟ. ಅದರಲ್ಲೂ ಜೊತೆಯಾಗಿ ಕಳೆದಿರುವ ಸಮಯದ ನೆನಪುಗಳು, ಜೊತೆಗಿನ ಫೋಟೋ, ಒಬ್ಬರು ಇನ್ನೊಬ್ಬರಿಗೆ ಕಳುಹಿಸಿರುವ ಪ್ರೀತಿಯ ಸಂದೇಶಗಳನ್ನು ನೋಡುವಾಗ ಆ ವ್ಯಕ್ತಿಯ ನೆನಪು ಇನ್ನಷ್ಟು ಕಾಡಲು ಆರಂಭಿಸುತ್ತದೆ. ಒಂದು ವೇಳೆ ಮತ್ತೆ ನಿಮ್ಮ ಮಾಜಿ ಪ್ರೇಮಿಯನ್ನು ಮರಳಿ ಪಡೆಯುವಂತಹ ಯೋಚನೆ ನಿಮಗೆ ಬಂದಿದ್ರೆ, ವೈದಿಕ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ಮತ್ತೆ ನಿಮ್ಮ ಸಂಗಾತಿಯನ್ನು ಮರಳಿ ಪಡೆಯೋದು ಹೇಗೆ ಎನ್ನುವುದನ್ನು ಇವತ್ತಿನ ಈ ವಿಡಿಯೋ ಮೂಲಕ ನಿಮಗೆ ತಿಳಿಸುವುದಕ್ಕೆ ಹೊರಟಿದ್ದೇವೆ. ಇದಕ್ಕಾಗಿ ನೀವು ತಿಳಿದುಕೊಳ್ಳಬೇಕಾಗಿರುವ ಒಂದೇ ಒಂದು ವಿಚಾರ ಅಂದ್ರೆ ನಿಮ್ಮ ಜೀವನ ಸಂಗಾತಿಯ ರಾಶಿ ಯಾವುದು ಎನ್ನುವುದಾಗಿ. ಅವರ ರಾಶಿ ಯಾವುದು ಎನ್ನುವುದಾಗಿ ನೀವು ತಿಳಿದುಕೊಂಡರೆ ಪ್ರೀತಿಯ ವಿಕಾರದಲ್ಲಿ ನೀವು ಅವರನ್ನು ಮತ್ತೆ ಮರಳಿ ಪಡೆದುಕೊಳ್ಳುವುದಕ್ಕೆ ಏನು ಮಾಡಬಹುದು ಅನ್ನೋದನ್ನ ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ ತಿಳಿದುಕೊಳ್ಳಬಹುದು. ರಾಶಿಯನ್ನು ತಿಳಿದುಕೊಂಡು ಅವರನ್ನು ಮರಳಿ ಪಡೆದುಕೊಳ್ಳುವ ಪ್ರಯತ್ನವನ್ನು ನೀವು ಮಾಡಬಹುದಾಗಿದೆ. ಮೇಷ ರಾಶಿ. ಮೇಷ ರಾಶಿಯವರು ಸಾಮಾನ್ಯವಾಗಿ ತಮ್ಮ ಬಗ್ಗೆ ತಾವು ಹೆಚ್ಚಾಗಿ ಯೋಚನೆ ಮಾಡುತ್ತಾರೆ. ಹೀಗಾಗಿ ಒಂದು ವೇಳೆ ಅವರು ನಿಮ್ಮ ಜೀವನದಲ್ಲಿ ಮತ್ತೆ ಮರಳಿ ಪಡೆದುಕೊಳ್ಳಬೇಕು ಎನ್ನುವಂತಹ ಆಸೆಯನ್ನು ನೀವು ಹೊಂದಿದ್ದರೆ ಅವರು ಕೋಪಗೊಂಡಿದ್ರೂ ಕೂಡ ಅವರ ಕೋಪವನ್ನು ಹೊರಹಾಕುವುದಕ್ಕೆ ಅವಕಾಶ ಮಾಡಿಕೊಡಿ. ನಿಮ್ಮಿಬ್ಬರ ಸಂಬಂಧದಲ್ಲಿ ಅವರಿಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೀಡಿ. ಅವರನ್ನು ಯಾವತ್ತೂ ಕೂಡ ನೀವು ಸ್ಪೆಷಲ್ ಆಗಿ ಫೀಲ್ ಆಗುವಂತೆ ನೋಡಿಕೊಳ್ಳಬೇಕು. ಅವರಿಗೆ ಮತ್ತೊಮ್ಮೆ ಈ ರೀತಿ ನಡೆಯೋದಿಲ್ಲ ಅನ್ನೋದರ ಬಗ್ಗೆ ಭರವಸೆಯನ್ನು ಮೂಡಿಸುವ ಹಾಗೆ ಮಾಡಬೇಕು.
ವೃಷಭ ರಾಶಿ. ವೃಷಭ ರಾಶಿಯವರು ತಮ್ಮ ಸಂಗಾತಿಯ ಬಗ್ಗೆ ವಿಶೇಷವಾದ ಕಾಳಜಿ ಹೊಂದಿರುತ್ತಾರೆ ಹಾಗೂ ಅವರನ್ನು ನೀವು ಯಾವುದೇ ಅನುಮಾನವಿಲ್ಲದೆ ನಂಬಬಹುದಾಗಿದೆ. ಹೀಗಾಗಿ ಅವರಿಗೆ ವಿಶೇಷ ಪ್ರೀತಿ ಹಾಗೂ ಕಾಳಜಿ ತೋರಿಸಿದರೆ ಸಾಕು, ಖಂಡಿತವಾಗಿ ಅವರು ನಿಮ್ಮ ಜೀವನದಲ್ಲಿ ಮತ್ತೆ ಬರ್ತಾರೆ. ಅವರು ತಮ್ಮ ಜೀವನದಲ್ಲಿ ತುಂಬಾ ಪ್ರಾಕ್ಟಿಕಲ್ ಆಗಿರುತ್ತಾರೆ ಹಾಗೂ ನಿಮ್ಮ ಜೀವನದಲ್ಲಿ ಮತ್ತೆ ಬರೋದಕ್ಕೆ ಮೀನ ಮೇಷ ಎನಿಸೋದಿಲ್ಲ. ಮಿಥುನ ರಾಶಿ. ಮಿಥುನ ರಾಶಿಯವರನ್ನು ನೀವು ಅರ್ಥ ಮಾಡಿಕೊಳ್ಳುವುದಕ್ಕೆ ಸ್ವಲ್ಪ ಮಟ್ಟಿಗೆ ಸಮಯ ನೀಡಬೇಕಾಗುತ್ತದೆ. ಅವರನ್ನು ಅರ್ಥ ಮಾಡಿಕೊಳ್ಳಲು ಅಷ್ಟೊಂದು ಸುಲಭದ ಮಾತಲ್ಲ. ಅವನ ಮತ್ತೆ ನೀವು ನಿಮ್ಮ ಜೀವನದಲ್ಲಿ ಪಡೆದುಕೊಳ್ಳಬೇಕು ಅಂತ ಅಂದ್ರೆ ಸಾಕಷ್ಟು ಲೆಕ್ಕಾಚಾರ ಹಾಗೂ ಅವರನ್ನು ಇನ್ನಷ್ಟು ಮುದ್ದು ಮಾಡುವ ಮೂಲಕ ಮಾತ್ರ ಅವರನ್ನು ಪಡೆದುಕೊಳ್ಳುವಂತಹ ಅವಕಾಶವಿದೆ. ಕರ್ಕ ರಾಶಿ. ಕರ್ಕ ರಾಶಿಯವರ ಸಂಪೂರ್ಣವಾಗಿ ಸೆನ್ಸಿಟಿವ್ ಆಗಿರುತ್ತಾರೆ ಹಾಗೂ ಭಾವನಾತ್ಮಕ ಜೀವಿಗಳಾಗಿರುತ್ತಾರೆ. ಅವರನ್ನು ಹ್ಯಾಂಡಲ್ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಜಾಗರೂಕರಾಗಿರಬೇಕು. ಅವರಿಗೆ ಬೇಕಾಗಿರುವಂತಹ ಅಟೆನ್ಷನ್ ಅನ್ನು ನೀವು ಸರಿಯಾದ ಪ್ರಮಾಣದಲ್ಲಿ ನೀಡಿದರೆ ಹಾಗೂ ಅವರಿಗೆ ಪ್ರೀತಿ ಮತ್ತು ಕಾಳಜಿಯನ್ನು ಸರಿಯಾದ ಪ್ರಮಾಣದಲ್ಲಿ ಕೊಟ್ರೆ ಮತ್ತು ನಿಮ್ಮ ಜೀವನದಲ್ಲಿ ಅವರು ಮೊದಲಿನ ಹಾಗೆ ಕಾಣಿಸಿಕೊಳ್ಳುತ್ತಾರೆ. ಸಿಂಹ ರಾಶಿ. ಸಿಂಹ ರಾಶಿಯವರ ವಿಚಾರಕ್ಕೆ ಬಂದರೆ ನೀವು ಅವರ ಜೀವನದಿಂದ ಯಾಕೆ ಹೋದ್ರಿ ಅನ್ನೋದರ ಬಗ್ಗೆ ಅಥವಾ ಅವರ ತಪ್ಪಿನ ಬಗ್ಗೆ ಅವರಿಗೆ ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಸಬೇಕಾಗುತ್ತದೆ. ಇಲ್ಲವಾದಲ್ಲಿ ನೀವೇ ಅವರಿಗೆ ಮಂಡಿ ಊರಿ ತಪ್ಪಾಯ್ತು ಎಂಬುದಾಗಿ ಕ್ಷಮಿಸುವಂತೆ ಕೇಳಬೇಕಾಗಿರುತ್ತದೆ. ಅವರನ್ನ ನಾಜೂಕಾಗಿ ನೋಡಿಕೊಳ್ಳಬೇಕಾಗಿರುವುದು ಇಲ್ಲಿ ಪ್ರಮುಖವಾಗಿರುತ್ತದೆ. ಕನ್ಯಾ ರಾಶಿ. ಕನ್ಯಾ ರಾಶಿಯವರ ವಿಚಾರಕ್ಕೆ ಬಂದರೆ ಎಂತಹ ಸಂದರ್ಭದಲ್ಲಿ ಕೂಡ ಅವರ ಮುಖದಲ್ಲಿ ಸಂತೋಷ ಮೂಡಿಸುವಂತಹ ಮನೋಭಾವನೆ ನಿಮ್ಮಲ್ಲಿರಬೇಕು. ಇನ್ನು ಈ ಸಂದರ್ಭದಲ್ಲಿ ನೀವು ನಿಮ್ಮ ಎಕ್ಸ್ಗೆ ಇನ್ಮುಂದೆ ಈ ಪ್ರೀತಿಯಲ್ಲಿ ಯಾವುದೇ ರೀತಿಯ ಅಡೆತಡೆಗಳು ಬರುವುದಿಲ್ಲ ಅನ್ನುವಂತಹ ಭರವಸೆಯನ್ನು ನೀಡಬೇಕಾಗುತ್ತದೆ. ತುಲಾ ರಾಶಿ. ತುಲಾ ರಾಶಿಯವರ ವಿಚಾರಕ್ಕೆ ಬಂದ್ರೆ ಅವರ ಜೀವನದಲ್ಲಿ ಇರುವಂತಹ ಪ್ರತಿಯೊಂದು ಸಮಸ್ಯೆಗಳಿಗೂ ಅವರ ಜೊತೆಗೂಡಿ ಪರಿಹಾರ ನೀಡುವಂತಹ ಭರವಸೆಯನ್ನು ನೀವು ನೀಡಬೇಕು. ರೋಮ್ಯಾನ್ಸ್ ಇರಲಿ ಅಥವಾ ಯಾವುದಾದರೂ ಹೊಸ ವಿಚಾರಗಳನ್ನು ಕಲಿಯುವುದೇ ಆಗಿರಲಿ, ನೀವು ನಿಮ್ಮ ಸಂಗತಿಯ ಜೊತೆಗೆ ಎಲ್ಲವನ್ನೂ ಸಂಭಾಳಿಸುವಂತಹ ಶಪಥವನ್ನು ಮಾಡಬೇಕಾಗಿರುತ್ತದೆ. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿರವರ ಬಗ್ಗೆ ಮಾತನಾಡುವುದಾದರೆ ಅವರು ತಮ್ಮ ಜೀವನದಲ್ಲಿ ಪ್ರೀತಿ ಇಲ್ಲದೆ ಬೋರ್ ಆಗಿರುತ್ತಾರೆ. ಹೀಗಾಗಿ ಅವರನ್ನು ನೀವು ಮರಳಿ ಪಡೆದುಕೊಳ್ಳುವುದಕ್ಕೆ ಸುಲಭವಾದ ಅವಕಾಶವಿದೆ. ವೃಶ್ಚಿಕ ರಾಶಿಯವರು ಕಾಯುತ್ತಿರುವಂತಹ ರೊಮ್ಯಾಂಟಿಕ್ ಕ್ಷಣಗಳನ್ನು ಮತ್ತೆ ನೀವು ನಿರ್ಮಿಸಿ ಕೊಟ್ರೆ ಸಾಕು, ಖಂಡಿತವಾಗಿ ಅವರು ನಿಮ್ಮ ಜೀವನದಲ್ಲಿ ದೀರ್ಘಕಾಲದವರೆಗೆ ಇರುತ್ತಾರೆ. ಧನು ರಾಶಿ. ಧನು ರಾಶಿಯವರು ಯಾವತ್ತೂ ಕೂಡ ತಮ್ಮ ಜೀವನದಲ್ಲಿ ಪ್ರೀತಿ ಹಾಗೂ ರೊಮ್ಯಾಂಟಿಕ್ ವಿಚಾರದಲ್ಲಿ ಸುಸ್ತಾಗೋದಿಲ್ಲ ಹಾಗೂ ಯಾವತ್ತೂ ಉತ್ಸಾಹಿತರಾಗಿರುತ್ತಾರೆ. ಅವರನ್ನ ಮತ್ತೆ ಒಂದೊಳ್ಳೆ ಪ್ರವಾಸಿ ತಾಣಕ್ಕೆ ಕರೆದುಕೊಂಡು ಹೋಗಿ ಹಾಗೂ ಮತ್ತೆ ನಿಮ್ಮ ಜೀವನದಲ್ಲಿ ನಿಮ್ಮ ಪ್ರೀತಿಯಲ್ಲಿ ಬರುವುದಕ್ಕೆ ಅವರಿಗೆ ಸುಲಭ ಪ್ರಕ್ರಿಯೆಯನ್ನು ಜರುಗಿಸುವಂತಹ ವಾತಾವರಣವನ್ನು ನಿರ್ಮಾಣ ಮಾಡಿಕೊಡಿ ಸಾಕು. ಮಕರ ರಾಶಿ. ಮಕರ ರಾಶಿಯವರು ತಮ್ಮ ಜೀವನದಲ್ಲಿ ಸಾಕಷ್ಟು ಶಿಸ್ತು ಬದ್ಧವಾಗಿರುತ್ತಾರೆ ಹಾಗೂ ತಮ್ಮ ರಿಲೇಶನ್ಶಿಪ್ ಬಗ್ಗೆ ಕೂಡ ಸಾಕಷ್ಟು ಗಂಭೀರವಾಗಿರುತ್ತಾರೆ. ಮತ್ತೆ ಅವರನ್ನು ನೀವು ನಿಮ್ಮ ಜೀವನದಲ್ಲಿ ಮರಳಿ ಪಡೆದುಕೊಳ್ಳುವುದಕ್ಕೆ ಅವರನ್ನ ಒಂದು ಒಳ್ಳೆಯ ಟ್ರಿಪ್ಗೆ ಕರೆದುಕೊಂಡು ಹೋಗುವುದು ಉತ್ತಮ. ಇದರಿಂದಾಗಿ ಅವರ ಮೈಂಡ್ ಕೂಡ ಫ್ರೆಶ್ ಆಗುತ್ತದೆ ಹಾಗೂ ನಿಮ್ಮ ಬಗ್ಗೆ ಇನ್ನಷ್ಟು ಕ್ಲಾರಿಟಿ ಸಿಗುವುದಕ್ಕೆ ಕೂಡ ಅದೊಂದು ಅವಕಾಶ ಆಗಬಹುದಾಗಿದೆ. ಕುಂಭ ರಾಶಿ. ಕುಂಭ ರಾಶಿಯವರು ಯಾವತ್ತೂ ಕೂಡ ತಮ್ಮ ಜೀವನದಲ್ಲಿ ತಮ್ಮದೇ ಆಗಿರುವಂತಹ ಒಂದು ಗುರಿಯನ್ನು ಹೊಂದಿರುತ್ತಾರೆ ಹಾಗೂ ತಮ್ಮ ಪಾರ್ಟ್ನರ್ ತಮಗಾಗಿ ಯಾವತ್ತೂ ಕೂಡ ಸಪೋರ್ಟಿವ್ ಆಗಿರ್ತಾರೆ ಹಾಗೂ ತಮಗೆ ಲಾಯಲ್ ಆಗಿರ್ತಾರೆ ಎನ್ನುವುದಾಗಿ ಅವರು ಭಾವಿಸಿರುತ್ತಾರೆ. ಮತ್ತೆ ಅವರನ್ನು ನಿಮ್ಮ ಜೀವನದಲ್ಲಿ ಮರಳಿ ಪಡೆಯುವುದಕ್ಕೆ ಅವರು ಹೇಳಿದ ಹಾಗೆ ಕೇಳಿ ಹಾಗೂ ಅವರ ಮನಸ್ಸನ್ನು ಸರಿಯಾದ ರೀತಿಯಲ್ಲಿ ಅರ್ಥ ಮಾಡಿಕೊಂಡು ಅದಕ್ಕೆ ತಕ್ಕಂತೆ ನಡೆದುಕೊಳ್ಳಿ. ಅವರಿಗೆ ಹೂ ಹಾಗೂ ಗಿಫ್ಟ್ಗಳನ್ನ ಉಡುಗೊರೆಯಾಗಿ ನೀಡಿ.
ಒಳ್ಳೆಯ ಪ್ರೇಕ್ಷಣೀಯ ಸ್ಥಳಗಳಿಗೆ ಕೂಡ ಅವರನ್ನು ಕರೆದುಕೊಂಡು ಹೋಗುವುದು ಅವರನ್ನ ಮತ್ತೆ ಸರಿಗೊಳಿಸುತ್ತದೆ. ಮೀನರಾಶಿಯವರನ್ನು ನೀವು ನಿಮ್ಮ ಜೀವನ ಸಂಗಾತಿಯನ್ನು ಆಗಿ ಪಡೆದುಕೊಳ್ಳುವುದಕ್ಕೆ ಸಾಕಷ್ಟು ಅದೃಷ್ಟ ಮಾಡಿರಬೇಕು. ಸಾಕಷ್ಟು ಸೂಕ್ಷ್ಮ ಜೀವಿಗಳಾಗಿದ್ದರೂ ಕೂಡ ತಮ್ಮ ಸಂಗಾತಿಯ ಬಗ್ಗೆ ವಿಶೇಷವಾದ ಕಾಳಜಿ, ಪ್ರೀತಿ ಹಾಗೂ ಗೌರವವನ್ನು ಹೊಂದಿರುತ್ತಾರೆ. ಮತ್ತೊಮ್ಮೆ ಅವರಿಗೆ ಪ್ರಾಮಿಸ್ ಮಾಡಿ ಅವರು ಹೇಳಿದ ರೀತಿಯಲ್ಲಿಯೇ ರಿಲೇಶನ್ಶಿಪ್ನಲ್ಲಿ ನಡೆದುಕೊಳ್ಳುತ್ತೇನೆ ಎನ್ನುವಂತಹ ಭರವಸೆಯನ್ನು ಮೂಡಿಸಬೇಕಾಗಿರುತ್ತದೆ. ಯಾಕೆಂದರೆ ಪ್ರತಿಯೊಂದು ಪವಿತ್ರವಾಗಿರುವಂತಹ ಪ್ರೀತಿ ನಿಲ್ಲೋದು ಅವರ ಭರವಸೆ ಹಾಗೂ ನಂಬಿಕೆಯ ಮೇಲೆ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.